ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಶನ್. ಕೆಇಎ ಅವರ ಕಡೆಯಿಂದ ಯಾರ್ಯಾರು ತಮ್ಮ ಒಂದು KCET ಅಪ್ಲಿಕೇಶನ್ ಅಲ್ಲಿ ಕ್ಲಾಸ್ A1, B1, BC, D, EF, GH, IJKL, MN, O ಹಾಕಿದಿರಿ ಅಂತಹ ವಿದ್ಯಾರ್ಥಿಗಳಿಗೆ. ಸೊ ಇದು ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅಲ್ಲ, ಮತ್ತೆ ಕ್ಲಾಸ್ Y ಮತ್ತೆ ಕ್ಲಾಸ್ Z ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರೋದಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಕ್ಲಾಸ್ ಎ, ಕ್ಲಾಸ್ Y, ಕ್ಲಾಸ್ Z ಅವರಿಗೆ ಇದು ಸಂಬಂಧಪಟ್ಟಿರೋದಲ್ಲ. ಯಾರಿಗೆ ಅಂದ್ರೆ ಎಸ್ಪೆಷಲಿ ಕ್ಲಾಸ್ ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ ಮತ್ತೆ ಕ್ಲಾಸ್ A1 ಮತ್ತೆ B1. ನೆಕ್ಸ್ಟ್ ಕ್ವಶನ್ ನಿಮ್ದು ಏನ್ ಬರ್ತದ ಸರ್, ಹಾಗಾದ್ರೆ ನನ್ನ ಕ್ಲಾಸ್ ಏನು ಅಂತ ಹೇಗ್ ಗೊತ್ತಾಗ್ತದ? ಗೊತ್ತಿರ್ಲಿ, ಇದು ನೋಟಿಫಿಕೇಶನ್ ನೀವು ಕೆಇಎ ಅಂಡರ್ KCET ಆದ್ರೂ ಮಾಡಿ, ನೀಟ್ ಕೌನ್ಸಿಲಿಂಗ್ ಆದ್ರೂ ಪಾರ್ಟಿಸಿಪೇಟ್ ಮಾಡಿ, ಏನಾದ್ರೂ ಮಾಡಿ. ಆದ್ರೆ ಕೆಇ ಅಂಡರ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದಿರಿ, ಈ ಒಂದು ಕ್ಲಾಸ್ ಅನ್ನ ನೀವು ಸೆಲೆಕ್ಟ್ ಮಾಡಿದಿರಿ ಅಂದ್ರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ ಬರಲೇಬೇಕು. ಕ್ಲಾಸ್ ಹೇಗೆ ಗೊತ್ತಾಗ್ತದ ಮುಂದೆ ಹೇಳ್ತೀನಿ. ಬಟ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮಗೆ ಇರೋದು 11ನೇ ತಾರೀಕಿನಿಂದ 22ನೇ ತಾರೀಕು ಮೇ. ಇದಕ್ಕೆ ನೀವು ಮೊದಲು ಮಾಡಬೇಕಾಗಿರೋದು ಇಷ್ಟೇ, 7ನೇ ತಾರೀಕು ಆದ್ಮೇಲೆ ಒಂದು ಸ್ಲಾಟ್ ಬುಕ್ ಮಾಡೋದಕ್ಕೆ, ಅಂದ್ರೆ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಕೊಡ್ತಾರೆ. ಆ ಅಪಾಯಿಂಟ್ಮೆಂಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ನೀವು ಹೋಗಿ ಬರಬೇಕು. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬರಬೇಕು ಅದನ್ನೆಲ್ಲ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆ ಸ್ಲಾಟ್ ಬುಕ್ ಮಾಡಿದ ತಕ್ಷಣ ಅದೇ ಸ್ಲಿಪ್ ಅಲ್ಲಿ ಕೊಟ್ಟು ಬಿಡ್ತಾರೆ. ಅಥವಾ ನೀವು ನಿಮ್ಮ ಇನ್ಫಾರ್ಮೇಶನ್ ಬ್ರೋಷರ್ ಕೆಇ ಅವರು ರಿಲೀಸ್ ಮಾಡೋದ್ರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಟಿಫಿಕೇಶನ್ ಇದು. ಕ್ಲಾಸ್ ಎ, Y ಮತ್ತು Z ಅವರಿಗೆ ಸಂಬಂಧಪಟ್ಟಿರೋದಲ್ಲ, ಬೇರೆ ಎಲ್ಲ ಕ್ಲಾಸ್ ಅವರಿಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಮೊದಲನೇ ಕ್ವಶನ್, ಸರ್ ನಮ್ಮ ಕ್ಲಾಸ್ ಯಾವ್ದಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಬಹಳ ಸಿಂಪಲ್. ನಿಮಗೆ ರೂಲ್ಸ್ ಗೊತ್ತಿದ್ರೆ, ಇಫ್ ಯು ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಮೋರ್ ದನ್ 7 years ಯು ಕಮ್ ಅಂಡರ್ ಕ್ಲಾಸ್ ಎ. ಸೊ ಉಳಿದವರೆಲ್ಲವೂ ಕೂಡ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ಬೇಕು. ನಾನ್ ಕರ್ನಾಟಕ ಕ್ಲಾಸ್ Y ಮತ್ತೆ NRI ಕ್ಲಾಸ್ Z ಅವರು ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಕ್ಲಾಸ್ ಅನ್ನ ಕೆಇ ಅಪ್ಲಿಕೇಶನ್ ಹೇಗೆ ನೋಡೋದು? ಬಹಳ ಸಿಂಪಲ್ ನೋಡಿ. ಇದು ಒಂದು ಕೆಇ ಅಪ್ಲಿಕೇಶನ್ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಕೆಇ ಅಪ್ಲಿಕೇಶನ್ ಅಲ್ಲಿ ಕೆಳಗಡೆ ಬಂದಾಗ ಫಸ್ಟ್ ಪೇಜ್ ಇದಲ್ವಾ, ಫಸ್ಟ್ ಪೇಜ್ ಅಲ್ಲಿ ಈ ರೀತಿ ಕೆಳಗಡೆ ಬಂದಾಗ ಕ್ಲಾಸ್ ಎ ಅಂತ ಹೇಳಿ ನಿಮಗೆ ಇಲ್ಲಿ ಎಲಿಜಿಬಿಲಿಟಿ ಅಂಡ್ ಕಾಸ್ಟ್ ರಿಸರ್ವೇಶನ್ ಕ್ಲೇಮ್ಡ್ ಇನ್ಕಮ್ ಡೀಟೇಲ್ಸ್ ಅಲ್ಲಿ ಗೊತ್ತಾಗ್ಬಿಡ್ತದೆ. ನಿಮ್ಮ ಎಕ್ಸಾಮ್ ಸೆಂಟರ್ ಕೆಳಗಡೆ ಫಸ್ಟ್ ಲೈನ್ ಅಲ್ಲಿ ಇರುವುದೇ ಕ್ಲಾಸ್. ಅಲ್ಲಿ ಯಾವ ಕ್ಲಾಸ್ ಅಲ್ಲಿ ನೀವು ಹಾಕಿದ್ದೀರಿ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ಅದಾದ್ಮೇಲೆ ಕ್ಲಾಸ್ A1 ಅಂಡ್ B1 ಏನು ನಿಮ್ಗೆಲ್ಲ ಗೊತ್ತಿದೆ. ಕ್ಲಾಸ್ ಎ ಅಂದ್ರೆ ಮಿನಿಮಮ್ 7 years ಕರ್ನಾಟಕದಲ್ಲೇ ಕಲ್ತಿರಬೇಕು. ಕ್ಲಾಸ್ A1 ಮತ್ತೆ B1 OCI ಅಥವಾ PIO ಕ್ಯಾಂಡಿಡೇಟ್ಸ್ ಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ನಾವೇನ್ ಕರಿತೀರಿ ಅಂಥವರಿಗೆ ಮಾತ್ರ A1 ಸಂಬಂಧಪಟ್ಟಿದ್ದು ಅವರು ಕೂಡ ಹೋಗ್ಬೇಕು, B1 ಸಂಬಂಧಪಟ್ಟಿದ್ದು ಅವರು ಕೂಡ ಹೋಗ್ಬೇಕು. ಆದ್ರೆ ಕ್ಲಾಸ್ ಓನ್ಲಿ ಎ ಅಂತ ಇದ್ದವರು ಹೋಗೋ ಅವಶ್ಯಕತೆ ಇಲ್ಲ. ಕ್ಲಾಸ್ Y ಇಲ್ಲ, ಕ್ಲಾಸ್ Z ಕೂಡ ಇಲ್ಲ. ಇನ್ನು ಕ್ಲಾಸ್ ಬಿಗೆ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಸ್ಟಡಿ ಸರ್ಟಿಫಿಕೇಟ್ ಬೇಕು, ಇನ್ನು ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಸ್ಟಡಿ ಸರ್ಟಿಫಿಕೇಟ್ ಆಫ್ ದ ಐದರ್ ಆಫ್ ದ ಪೇರೆಂಟ್ ಮಿನಿಮಮ್ 7 years ಕರ್ನಾಟಕದಲ್ಲಿ ಕಲ್ತಿದ್ದು. ನೀವು ಕಾಸ್ಟ್ ಅನ್ನ ಕ್ಲೇಮ್ ಮಾಡಿದ್ರೆ ಕಾಸ್ಟ್ ಸರ್ಟಿಫಿಕೇಟ್, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡು ಹೋಗ್ಬೋದು. ಡಾಕ್ಯುಮೆಂಟ್ ಏನೇನು ಬೇಕು ಅನ್ನೋದು ಅವರು ಕೊಟ್ಟು ಬಿಟ್ಟಿರ್ತಾರೆ. ಓಕೆ, ಚಿಂತೆ ಮಾಡಬೇಡಿ. ಕ್ಲಾಸ್ ಸಿ ದವರು ಕೂಡ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ. ಡಾಮಿಸೈಲ್ ಸರ್ಟಿಫಿಕೇಟ್ ಬೇಕು, ಅಫಿಡವಿಟ್ ಬೇಕು, ಇವನ್ನೆಲ್ಲ ತಗೊಂಡು ಹೋಗ್ಬೇಕು. ಕ್ಲಾಸ್ ಡಿ ದವರು ಕೂಡ ಕೊಟ್ಟಿದ್ದಾರೆ. ಈ ರೀತಿ ಎಲ್ಲ ಕ್ಲಾಸ್ ಇಂದು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಇನ್ಫಾರ್ಮೇಶನ್ ಬ್ರೋಷರ್ ಅಲ್ಲಿ ಸಿಕ್ಬಿಡುತ್ತೆ. ಅದಕ್ಕಾಗಿ ಹೇಳ್ತಾ ಇರೋದು, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನೋಟಿಫಿಕೇಶನ್ ಏನಿದೆ ಇದು ಕ್ಲಾಸ್ ಎ, Y ಮತ್ತೆ Z ಅವರಿಗೆ ಸಂಬಂಧಪಟ್ಟಿರೋದಲ್ಲ. ಉಳಿದಂತ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೀವು 11ನೇ ತಾರೀಕಿಂದ 22ನೇ ತಾರೀಕಿನೊಳಗೆ ಸ್ಲಾಟ್ ಬುಕ್ ಮಾಡಿಕೊಂಡು ವೆರಿಫಿಕೇಶನ್ ಮಾಡಿಸ್ಕೊಂಡು ಬರಬೇಕು. ಆ ಸ್ಲಾಟ್ ಬುಕ್ ಮಾಡೋದಕ್ಕೆ ಡೇಟ್ ಲಿಂಕ್ ಅನ್ನ ಕೆಇ ಅವರು 7ನೇ ತಾರೀಕು ಆದ್ಮೇಲೆ ಕೊಡ್ತಾರೆ. ಇದರ ಜೊತೆಗೆ ಇನ್ನೊಂದು ಅಪ್ಡೇಟ್ ಅಂದ್ರೆ ರಿಮೈಂಡರ್ ಅಂತ ಅನ್ಕೊಳ್ಳಿ. ಏನಂತಂದ್ರೆ ಯಾರದ್ದು ಸ್ಪೆಷಲ್ ಕ್ಯಾಟಗರಿ ಇದೆ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಯಾರದ್ದು ಸ್ಪೆಷಲ್ ಕ್ಯಾಟಗರಿ ಇದೆ ಲೈಕ್ ಸ್ಪೋರ್ಟ್ಸ್, CAPF, ಎಕ್ಸ್ ಡಿಫೆನ್ಸ್, CAPF ಡಿಫೆನ್ಸ್, ಸ್ಕೌಟ್ ಅಂಡ್ ಗೈಡ್, NCC, ನಾಳೆಯಿಂದ ಪರ್ಟಿಕ್ಯುಲರ್ ಡೇದಲ್ಲಿ ಕೌನ್ಸಿಲಿಂಗ್ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ. ದಯವಿಟ್ಟು ಹೋಗಿ ಬನ್ನಿ. ಸ್ಪೋರ್ಟ್ಸ್ 5, 6, 7ಕ್ಕಿದೆ, CAPF 8ಕ್ಕಿದೆ, ಎಕ್ಸ್ ಡಿಫೆನ್ಸ್ 9 ಮತ್ತು 10 ಇದೆ, ಡಿಫೆನ್ಸ್ 11 ಮತ್ತು 12 ಇದೆ,
ಸ್ಕೌಟ್ ಅಂಡ್ ಗೈಡ್ಸ್ 13 ಇದೆ, NCC 14 ಮತ್ತು 15 ಇದೆ. ಸೊ ಇದು ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಸಂಬಂಧಪಟ್ಟಿದ್ದು. ರೂರಲ್, ಕನ್ನಡ ಮೀಡಿಯಂ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಎಲ್ಲ ಕಾಲೇಜಲ್ಲೇ ವೇರಿಫಿಕೇಶನ್ ಆಗಿಬಿಡ್ತದೆ ನಿಮ್ದು. ಇನ್ನು ಉಳಿದಿರೋದೇನು, ಕ್ಲಾಸ್ ವೈ, ಕ್ಲಾಸ್ ಜೆಡ್ ಮುಂದೆ ಕರೀತಾರೆ. ಅದರ ಜೊತೆಗೆ ಮೆಡಿಕಲ್ ಟೆಸ್ಟ್ ಫಾರ್ ದ PH ಕ್ಯಾಂಡಿಡೇಟ್, ಅದನ್ನು ಕೂಡ ಇನ್ನೊಂದು ವೀಕ್ ಆದ್ಮೇಲೆ ನೋಟಿಫಿಕೇಶನ್ ಕೊಡ್ತಾರೆ, ನಿಮಗೆ ಹೇಳ್ತೀನಿ. ಸೊ ಇದಿಷ್ಟು ಇನ್ಫಾರ್ಮೇಶನ್ KA ಸಂಬಂಧಪಟ್ಟ ಹಾಗೆ. ಸೊ ನನಗೆ ಗೊತ್ತು ನಿನ್ನೆ ನೀವು ನಿಮ್ಮ ನೀಟ್ ಎಕ್ಸಾಮಿನೇಷನ್ ಅನ್ನ ಕಂಪ್ಲೀಟ್ ಮಾಡಿದಿರಿ. ಸೊ ನನ್ನ ಹಳೆಯ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಕೂಡ ಬಹಳಷ್ಟು ಜನ ಕಟ್ ಆಫ್ ಅಂತ ಹೇಳಿ ಮೆಸೇಜ್ ಕೂಡ ಮಾಡ್ತಾ ಇದ್ದೀರಿ. ದಯವಿಟ್ಟು ವಿದ್ಯಾರ್ಥಿಗಳೇ, ನನ್ನ ಕಡೆಯಿಂದ ಕಟ್ ಆಫ್ಗೆ ಸಂಬಂಧಪಟ್ಟಾಗ ಅನಾಲಿಸಿಸ್ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ಬರ್ತದೆ. ಯಾಕಂದ್ರೆ ಸ್ವಲ್ಪ ಟೈಮ್ ಬೇಕು ಅದನ್ನ ಅನಾಲಿಸಿಸ್ ಮಾಡಬೇಕು. ಈಗ ನಿಮಗೆ ಖುಷಿ ಆಗ್ಲಿ ಅಂತ ಹೇಳಿ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಏನಿದೆ ರಿಯಾಲಿಟಿಯನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತಕ್ಕ ಹಾಗೆ ಒಂದು ಪ್ರೆಡಿಕ್ಷನ್ ಆಗಲಿ ಅನಾಲಿಸಿಸ್ ಆಗಲಿ ಮಾಡ್ಬೋದು. ಸೊ ಅದನ್ನ ನಾನು ಮುಂದೆ ಬರುವಂತ ವಿಡಿಯೋದಲ್ಲಿ ಮಾಡ್ತೀನಿ, ಚಿಂತೆ ಮಾಡಬೇಡಿ. ಈ ವಿಡಿಯೋದಲ್ಲಿ ನಿಮ್ಮ ಸ್ಪೆಷಲ್ ಕ್ಯಾಟಗರಿ ವೆರಿಫಿಕೇಶನ್ ಮತ್ತೆ ಕ್ಲಾಸಸ್ ವೆರಿಫಿಕೇಶನ್, ಕ್ಲಾಸ್ ಬಿ ದಿಂದ ಎಲ್ಲ ಉಳಿದಿರುವಂತ ಕ್ಲಾಸ್ ಎ, ವೈ ಮತ್ತು ಝೆಡ್ ಅವರಿಗೆ ಹೊರತುಪಡಿಸಿ. ಸೊ ಅದನ್ನು ಕೂಡ ಹೇಳಿದ್ದೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.